So, my dear students, let's start a new chapter, that is solution. So, this is second chapter in physical chemistry, which depend upon solutions. A solution means is a type of a homogeneous mixture of two or more substances. Two or more substances. ಸೊ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಬ್ಸ್ಟೆನ್ಸ್ಗಳಿದ್ದರೆ ಹೋಮೋಜಿನಿಯಸ್ ಮಿಕ್ಸ್ಚರ್ಗಳಲ್ಲಿ ನಾವು ಅದನ್ನು ಸೊಲ್ಯೂಷನ್ ಅಂತ ಕರಿತೀವಿ. ನಿಮಗೆ ಗೊತ್ತಿದೆ ಹೋಮೋಜೀನಿಯಸ್ ಮೀನ್ಸ್, ಹೋಮೋ ಅಂದರೆ ಸೇಮ್, ಜೀನಿಯಸ್ ಮೀನ್ಸ್ ಫೇಸ್, ಸೇಮ್ ಫೇಸ್ ಇರಬೇಕು. ಸೊ ಆಲ್ರೆಡಿ ನೀವು ಈ ಹೋಮೋಜೀನಿಯಸ್ ಮತ್ತು ಹೆಟ್ರೋಜೀನಿಯಸ್ ಅಂದರೆ ಏನು ಅಂತ ಫಸ್ಟ್ ಇಯರ್ ಇದ್ದಾಗಲೇ ಇದನ್ನು ನೀವು ಸ್ಟಡಿ ಮಾಡಿದಿರ. ಹೋಮೋ ಮೀನ್ಸ್ ಸೇಮ್, ಜೀನಿಯಸ್ ಮೀನ್ಸ್ ಫೇಸ್. ದಟ್ ಮೀನ್ಸ್ ದ ಯೂನಿಫಾರ್ಮ್ ಥ್ರೂಔಟ್ solution. We can't identify where the solute particle is dissolved ಅಥವಾ where the solute particle is present. Suppose this is a type of an solution. Here that means it's completely stirred. ನಾವೇನು ಮಾಡ್ತೀವಿ, ಒಂದು ಸ್ಪೂನಲ್ಲಿ ಸ್ಟರ್ ಮಾಡ್ತಾ ಇದ್ದೀವಿ. ಸ್ಟರ್ ಮಾಡಿದಾಗ ಇಲ್ಲಿ ನಮಗೆ ಸೊಲ್ಯೂಷನ್ ರೆಡಿಯಾಗಿರುತ್ತೆ, ಸಾಲ್ಟ್ ಸೊಲ್ಯೂಷನ್. ನಾವು ಹೇಳಕ್ಕೆ ಬರಲ್ಲ ಇಲ್ಲೇ ಸಾಲ್ಟ್ ಪಾರ್ಟಿಕಲ್ ಇದೆ, ಅಥವಾ ಇಲ್ಲಿ ಸಾಲ್ಟ್ ಪಾರ್ಟಿಕಲ್ ಇದೆ, ಇಲ್ಲಿ ಸಾಲ್ಟ್ ಪಾರ್ಟಿಕಲ್ ಇದೆ, ಇಲ್ಲಿ ಸಾಲ್ಟ್ ಪಾರ್ಟಿಕಲ್ ಇದೆ ಅಂತ ಹೇಳಕ್ಕೆ ಬರಲ್ಲ. ದಟ್ ಈಸ್ ಯೂನಿಫಾರ್ಮ್. ಅಂದರೆ ಇಡೀ ಗ್ಲಾಸನ್ನು ತುಂಬ ಅಥವಾ ಆ ಕಂಟೈನರ್ನ ತುಂಬ ಸಾಲ್ಟ್ ಡಿಸಾಲ್ವ್ ಆಗಿರುತ್ತೆ. ಅದನ್ನು ನಾವು ಸೊಲ್ಯೂಷನ್, ದಟ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್, ದಟ್ಸ್ ಎ ಯೂನಿಫಾರ್ಮ್, ಎಲ್ಲ ಕಡೆನೂ ಅದು ಇರುತ್ತೆ. ಸೊ ಇಲ್ಲಿ ದ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟು ಆರ್ ಮೋರ್ ಕಂಪೋನೆಂಟ್ ದಟ್ ವಿಲ್ ಬಿ ಕಾಲ್ಡ್ ಆ್ಯಸ್ ಎ ಸೊಲ್ಯೂಷನ್. ಇಲ್ಲಿ ನಮಗೆ ಟೈಪ್ ಆಫ್ ಸೊಲ್ಯೂಷನಲ್ಲಿ ದೇರ್ ಆರ್ ಲಾಟ್ ಆಫ್ ಟೈಪ್ಸ್ ಆರ್ ದೇರ್. ಒನ್ ಈಸ್ ಎ ಬೈನರಿ ಸೊಲ್ಯೂಷನ್ ಅಂತ ಬರುತ್ತೆ. ಸೊ ಬೈನರಿ ಸೊಲ್ಯೂಷನ್ ಮೀನ್ಸ್ ವಿಚ್ ಶುಡ್ ಕಂಟೈನ್ ಟೂ ಕಂಪೋನೆಂಟ್. ಬೈ ಅಂದರೆ ಎರಡು ಕಂಪೋನೆಂಟ್ ಇರಬೇಕು. ಎರಡು ಕಂಪೋನೆಂಟ್ ಯಾವುದು? ಒಂದು ಸೊಲ್ಯೂಟ್ ಆಗಿದ್ದರೆ ಇನ್ನೊಂದು ಸಾಲ್ವೆಂಟ್ ಆಗಿರುತ್ತೆ. ಒಂದು ಸೊಲ್ಯೂಟ್, ಇನ್ನೊಂದು ಸಾಲ್ವೆಂಟ್. ಹಾಗಾಗಿ ಸೊ ದೀಸ್ ಆರ್ ಆಲ್ ದ ಟೂ ಕಂಪೋನೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಬೈನರಿ ಸೊಲ್ಯೂಷನ್. ಅದೇ ಥರ ನಮಗೆ ಟರ್ಷರಿ, ಕ್ವಾಟರ್ನರಿ, ಪೆಂಟನರಿ ಅಂತೆಲ್ಲ ಬರ್ತವೆ. ಸೊ ಟರ್ಷರಿ ಅಂತ ಬಂದಾಗ ತ್ರೀ ಕಂಪೋನೆಂಟ್ಸ್ ಅಂದಾಗ ಎರಡು ಸಾಲ್ವೆಂಟ್ ಆಗಿರ್ಬೋದು, ಒಂದು ಸೊಲ್ಯೂಟ್ ಆಗಿರ್ಬೋದು, ಅಥವಾ ಎರಡು ಸೊಲ್ಯೂಟ್ ಆಗಿರ್ಬೋದು, ಒಂದು ಕಂಪೋನೆಂಟ್ ಆಗಿರ್ಬೋದು, ಸೊ ಒಂದು ಸಾಲ್ವೆಂಟ್ ಆಗಿರ್ಬೋದು. ಅದನ್ನು ನಾವು ಏನಂತ ಕರಿತೀವಿ? ಟರ್ಷರಿ. ಹಿಂಗೆ ಕ್ವಾಟರ್ನರಿ ಅಂತ ಬಂದಾಗ ಎರಡೂ ಸೊಲ್ಯೂಟ್ ಪಾರ್ಟಿಕಲ್ಗಳು ಮತ್ತು ಎರಡು ಸಾಲ್ವೆಂಟ್ ಪಾರ್ಟಿಕಲ್. ಸೊ ಇಂಥ ಟೈಪ್ ಆಫ್ ಸೊಲ್ಯೂಷನನ್ನು ನಾವು, ದಟ್ ಮೀನ್ಸ್ ಇಟ್ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಕಾಂಪೋನೆಂಟ್ಸ್. ಇಫ್ ಇಟ್ ಈಸ್ ಎ ಟೂ ಕಂಪೋನೆಂಟ್ ಮೀನ್ಸ್ ದಟ್ ಈಸ್ ಬೈನರಿ. If it is a three component means that is tertiary solution. If it is a four component means that is quaternary solutions. So depend upon the number of components we decide which type of solution it is. If it is a 2 means that is binary. If it is a 3 means tertiary. If it is a 4 means quaternary. If it is a 5 means that is penternary. 6 means hexanary. ಹೀಗೆ ಡಿಸೈಡ್ ಆಗ್ತಾ ಹೋಗುತ್ತೆ. ಬಟ್ ನಿಮ್ಮ ಸಿಲೆಬಸ್ಸಲ್ಲಿ ಕೇವಲ ಬೈನರಿ ಸೊಲ್ಯೂಷನ್ನ ಮಾತ್ರ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಬೈನರಿ ಸೊಲ್ಯೂಷನ್ ಮೀನ್ಸ್ ಇಟ್ಸ್ ಕಂಟೈನ್ಸ್ ಓನ್ಲಿ ಎ ಟೂ ಕಾಂಪೋನೆಂಟ್. ಒನ್ ಈಸ್ ಎ ಸೊಲ್ಯೂಟ್, ಅದರ್ ಒನ್ ಈಸ್ ಸಾಲ್ವೆಂಟ್ ಆಗಿರುತ್ತೆ. ಸೊ ವಾಟ್ ಈಸ್ ಎ ಸೊಲ್ಯೂಟ್? A solute is a smaller portion of an
solution, smaller portion of a solution. That means suppose here there is an image that is completely depend upon the binary mixture, that is two components. One is a solute and the other one is a solvent. The solute particle is always a smaller portion. So a smaller portion means that is depend upon how the concentration of the solution is depend upon. The concentration of the solution is depend. If it is a more concentrated solution means the number of solute particles is also more, ಜಾಸ್ತಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಅದೇ ನಮಗೆ ಕಡಿಮೆ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಬೇಕು ಅಂದರೆ ನಾವು ಸ್ವಲ್ಪ ಹಾಕಿದರೂ ಸಾಕು. ಹಾಗಾಗಿ ಇಲ್ಲಿ ದ ಸೊಲ್ಯೂಟ್ ಪಾರ್ಟಿಕಲ್ ಈಸ್ ಆಲ್ವೇಸ್ ಎ ಸ್ಮಾಲರ್ ಪೋರ್ಷನ್ ಆ್ಯಂಡ್ ದ ಸಾಲ್ವೆಂಟ್ ಪಾರ್ಟಿಕಲ್ ಈಸ್ ಆಲ್ವೇಸ್ ಎ ಲಾರ್ಜರ್ ಪೋರ್ಷನ್. ಹಾಗಾಗಿ ನೀರು ಜಾಸ್ತಿ ಇದ್ದಷ್ಟು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು, ನಾವು ಕಾನ್ಸಂಟ್ರೇಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದೇ ನಾವು ಜಾಸ್ತಿ ಉಪ್ಪು ಹಾಕಿದ್ರೆ ಉಪ್ಪಾಗುತ್ತೆ. ಸೊ ಮನೇಲಿ ನೀವು ಸಾಂಬಾರು ಮಾಡುವಾಗ ಅಬ್ಸರ್ವ್ ಮಾಡಿರ್ತೀರ, ಉಪ್ಪಿನ ಮಿಕ್ಸ್ಚರ್ಗಳು ಸ್ವಲ್ಪ ಜಾಸ್ತಿ ಆದರೆ ನೀವು ಹೇಳ್ತೀರ ಮನೇಲಿ ಸಾಂಬಾರು ಉಪ್ಪಾಗಿದೆ ಅಥವಾ ಆ ಉಪ್ಪಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ. ಹಾಗೆ ಕಡಿಮೆ ಆದರೆ ಸಪ್ಪೆ ಆಗಿದೆ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಕಾನ್ಸಂಟ್ರೇಷನ್ ಕಡಿಮೆ ಆಯಿತು. ಈಕ್ವಿಮೋಲರ್ ಮಿಕ್ಸ್ಚರ್ ಇದ್ದರೆ ಅದೇನಾಗಿರುತ್ತೆ, ನಮಗೆ ರುಚಿ ಚೆನ್ನಾಗಿ ಸಿಗುತ್ತೆ. ಹಂಗೆ ಇಲ್ಲಿ ನಮಗೆ ರುಚಿ ಮುಖ್ಯ ಅಲ್ಲ ಇಲ್ಲಿ. ಸೊ ಸೊಲ್ಯೂಟ್ ಈಸ್ ಆಲ್ವೇಸ್ ಎ ಸ್ಮಾಲರ್ ಪೋರ್ಷನ್. ದಟ್ ಮೀನ್ಸ್ ಕಡಿಮೆ ಹಾಕಿದ್ರೂ ಸಾಕು ಒಂದು ಸೊಲ್ಯೂಷನಿಗೆ ಸೊಲ್ಯೂಟನ್ನು, ಅಲ್ಲಿ ಸೊಲ್ಯೂಷನ್ ಮಿಕ್ಸ್ಚರ್. ದಟ್ ಮೀನ್ಸ್ ಟು ಒಂದು ಸಾಲ್ವೆಂಟ್ ಇರುತ್ತೆ, ಇನ್ನೊಂದು ಸೊಲ್ಯೂಟ್ ಇರುತ್ತೆ. ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡಿದ್ರು ಸೊಲ್ಯೂಷನ್ ರೆಡಿ ಆಯಿತು ಅಂತ, ಅಲ್ಲಿ ಕಾನ್ಸಂಟ್ರೇಷನ್ ಚೇಂಜ್ ಆಗ್ಬೋದು. ಆದರೆ ಹೆಂಗೆ ಕಾನ್ಸಂಟ್ರೇಷನ್ ಚೇಂಜ್ ಮಾಡ್ಕೊಂಡ್ರು, ದ ಸೊಲ್ಯೂಟ್ ಈಸ್ ಆಲ್ವೇಸ್ ಎ ಸ್ಮಾಲರ್ ಪೋರ್ಷನ್ ಆ್ಯಂಡ್ ಸಾಲ್ವೆಂಟ್ ಈಸ್ ಆಲ್ವೇಸ್ ಎ ಲಾರ್ಜರ್ ಪೋರ್ಷನ್. ಸೊ ದಿಸ್ ಇಸ್ ಅಬೌಟ್ ಆ್ಯನ್ solution introduction. So next is the classification. So classification of solution depending upon the physical state of solute and the solvent. Physical state of solute and solvent, ಅದರ ಮೇಲೆ ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಮಗೆ ತ್ರೀ ಟೈಪ್ ಸೊಲ್ಯೂಷನ್ಸ್ ಬರ್ತವೆ. ಒಂದು ಸಾಲಿಡ್ ಸೊಲ್ಯೂಷನ್ನು, ಎರಡನೇದು ಲಿಕ್ವಿಡ್ ಸೊಲ್ಯೂಷನ್ನು, ಮೂರನೇದು ನಮಗೆ ಗ್ಯಾಸಿಯಸ್ ಸೊಲ್ಯೂಷನ್ ಬರುತ್ತೆ. ಒನ್ ಈಸ್ ಸಾಲಿಡ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್ ಆ್ಯಂಡ್ ಗ್ಯಾಸಿಯಸ್ ಸೊಲ್ಯೂಷನ್. ದ ಸಾಲಿಡ್ ಸೊಲ್ಯೂಷನ್ ಈಸ್ ಅಗೈನ್ further classified to three types depending upon the particular solute is used. Here in case of solid solution, the solvent is always solid. You can clearly observe solvent ಏನಾಗಿದೆ, ಇಲ್ಲಿ ಮೂರು ಟೈಪಲ್ಲೂ ಸಾಲಿಡ್ ಇದೆ, ಸಾಲಿಡ್ ಇದೆ, ಸಾಲಿಡ್ ಇದೆ. ಲಿಕ್ವಿಡ್ ಸೊಲ್ಯೂಷನ್ ಸಮೇತ ಸಾಲ್ವೆಂಟ್ ಯಾವುದಿದೆ ನಮಗೆ, ಲಿಕ್ವಿಡ್ ಇದೆ, ಲಿಕ್ವಿಡ್ ಇದೆ, ಲಿಕ್ವಿಡ್ ಇದೆ. ಗ್ಯಾಸಿಯಸ್ ಸೊಲ್ಯೂಷನ್ ಸಮೇತ ಏನೋ ನಮಗೆ ಸಾಲ್ವೆಂಟ್ ಏನಾಗಿದೆ, ಗ್ಯಾಸ್ ಇದೆ. ಹಾಗಾಗಿ ಸಾಲಿಡ್ ಸೊಲ್ಯೂಷನ್ ಮೀನ್ಸ್ ದ ಸಾಲ್ವೆಂಟ್ ಈಸ್ ಸಾಲಿಡ್, ದ ಗ್ಯಾಸಿಯಸ್ ಸೊಲ್ಯೂಷನ್ ಮೀನ್ಸ್ ಸಾಲ್ವೆಂಟ್ ಈಸ್ ಲಿಕ್ವಿಡ್. liquid solution means the liquid solution means the gaseous the solvent is liquid, the gaseous solution means liquid is gas. But here the solute particles are completely varied by solid, liquid, gas, solid, liquid, gas. ಅಲ್ವಾ, ಅಬ್ಸರ್ವ್ ಮಾಡಿ ಕರೆಕ್ಟಾಗಿ. ಇಲ್ಲಿ ಸಾಲಿಡ್ ಸೊಲ್ಯೂಷನಲ್ಲಿ ನಮಗೆ ಸಾಲ್ವೆಂಟು ಸಾಲಿಡ್ ಆಗಿರುತ್ತೆ, ಅದರಲ್ಲಿ ನಮಗೆ ಸೊಲ್ಯೂಟ್ ಏನು ಮಾಡ್ತಿದ್ದೀವಿ, ಸಾಲಿಡ್ಡು, ಲಿಕ್ವಿಡ್ಡು, ಗ್ಯಾಸನ್ನು ಆ್ಯಡ್ ಮಾಡ್ತೀವಿ. ಹಾಗೆ ಲಿಕ್ವಿಡ್ ಸೊಲ್ಯೂಷನಲ್ಲೂ ಸಮೇತ ನಮಗೆ ಸಾಲ್ವೆಂಟ್ ಮೆಟಲ್ ಬಂದ್ಬಿಟ್ಟು ಲಿಕ್ವಿಡ್ ಆಗಿರುತ್ತೆ, ಇಲ್ಲಿ ಸಾಲಿಡ್ಡು, ಲಿಕ್ವಿಡ್ಡು, ಗ್ಯಾಸ್ ಆಗಿರುತ್ತೆ, ಸೊಲ್ಯೂಟ್ ಪಾರ್ಟಿಕಲ್. ಹಾಗೆ ಇಲ್ಲೂ ಕೂಡ ಗ್ಯಾಸ್ ಇಸ್ ದ ಸಾಲ್ವೆಂಟ್ ಆ್ಯಂಡ್ ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಸೊ ಇಲ್ಲಿ ನಾವು ಸಾಲಿಡ್, ಲಿಕ್ವಿಡ್, ಗ್ಯಾಸನ್ನು ಸೊಲ್ಯೂಟ್ ಪಾರ್ಟಿಕಲ್ನ ವೇರಿ ಮಾಡ್ತಾ ಆ ಪರ್ಟಿಕ್ಯುಲರ್ ಸಾಲ್ವೆಂಟಲ್ಲಿ ನಾವು ಡಿಸಾಲ್ವ್ ಮಾಡ್ತಾ ಹೋಗ್ತೀವಿ. ಇಲ್ಲೂ ಕೂಡ ಏನೋ ದಿಸ್ ಆ್ಯನ್ ಟೈಪ್ ಆಫ್ ಆ್ಯನ್ ಬೈನರಿ ಮಿಕ್ಸ್ಚರ್. So here that in case of binary mixture, a solute is a solid and the solvent is a solid means that type of solution is called alloy formations ಅಥವಾ alloys ಅಂತ ಕರಿತೀವಿ. ನಾವೇನು ಕರಿತೀವಿ, ನಾವು ಅದನ್ನ alloys ಅಂತ ಕರಿತೀವಿ. ಸೊ ಅಲಾಯ್ಸ್ಗಳು ಯಾವ್ಯಾವ ಬರ್ತವೆ, ಬ್ರಾಂಜ್ ಬರ್ಬೋದು, ಬ್ರಾಸ್ ಬರ್ಬೋದು, ಆಲ್ ನಿಕೋ ಬರ್ಬೋದು, ಮತ್ತಿನ ಅದು ಸ್ಟೀಲ್, ಅದನ್ನು ನಾವು ಸ್ಟೀಲ್ ಬರ್ಬೋದು. ಹಾಗೆ ಬೇರೆ ಬೇರೆ ಎಲಿಮೆಂಟ್ಗಳು ಬರ್ತವೆ. ಈವನ್ ನಮಗೆ ಅಲಾಯ್ ಫಾರ್ಮೇಷನ್ ಅಲ್ಲದೆ ಏನು ನೀವು ಹೆಣ್ಣು ಮಕ್ಕಳು ಹಾಕೊಳ್ಳುವಂಥ ಚಿನ್ನ,
ಅದು ಕೂಡ ಆಗಿರ್ಬೋದು. ಸೊ ಅಲ್ಲಿ ಕೂಡ ಏನು ಪ್ಯೂರ್ ಗೋಲ್ಡ್ ಇರಲ್ಲ, ಆ ಗೋಲ್ಡ್ಗೆ ಕಾಪರನ್ನು ಮಿಕ್ಸ್ ಮಾಡ್ತಾ ಹೋಗ್ತಾನೆ. ಹಾಗಾಗಿನೇ ನಾವು 916 ಹಾಲ್ ಮಾರ್ಕ್ ಅಂತ ಕೇಳಿರ್ತೀರ. ದಟ್ ಈಸ್ 91%, 91.6% ಅಷ್ಟು ಮಾತ್ರ ನಾವು ಪ್ಯೂರ್ ಗೋಲ್ಡ್ ಅಂತ ಅಂತೇವೆ. ಇನ್ನು ರಿಮೈನಿಂಗ್ ಪರ್ಸೆಂಟನ್ನು ನಾವು ಏನು ಕಾಪರನ್ನು ಬಳಸ್ತಾ ಹೋಗ್ತೀವಿ. 100%ಅಲ್ಲಿ 91.6% ಬಂದ್ಬಿಟ್ಟು ಗೋಲ್ಡ್ ಇದ್ದರೆ, ಇನ್ನು ರಿಮೈನಿಂಗ್ ಪರ್ಸೆಂಟ್ ಏನು ಬರುತ್ತೆ ಅದನ್ನು ನಾವು ದಟ್ ಈಸ್ ಯೂಸ್ಡ್ ಫಾರ್ ಕಾಪರ್ನ ಮಿಕ್ಸ್ ಮಾಡ್ತೀವಿ. ಅಂದರೆ ಕಾಪರ್ನ ಏನಕ್ಕೆ ಮಿಕ್ಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಗಟ್ಟಿ ಬರಲಿ ಅಂತ. ಇಲ್ಲ ಚಿನ್ನ ಹೆಂಗೆ ಬೇಕಂಗೆ ಮುರ್ಕೋಬೋದು ನಾವು ಈಸಿಯಾಗಿ. ಸಣ್ಣ ಮುಟ್ಟಿದ ಮಗು ಸಮೇತ ಚಿನ್ನವನ್ನು ಹಿಂಗೆ ಅಂದರೆ ಮುರಿದೋಗ್ಬಿಡುತ್ತದು. ಸ್ವಲ್ಪ ಬ್ರೇಕ್ ಹಿಂಗೆ ಸ್ವಲ್ಪ ಹಿಂಗೆ ಬೆಂಡ್ ಮಾಡ್ಕೊಂಡ್ರೆ ಸಾಕು, ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಸಾಕು, ಅದು ಮುರ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿನೇ ಸೊ ದಟ್ಸ್ ಅ ಟೈಪ್ ಆಫ್ ಆ್ಯಂಡ್ ಸಾಲಿಡ್ ಈಸ್ ಅ ಸಲ್ಯೂಟ್ ವಿಚ್ ಈಸ್ ಡಿಸಾಲ್ವ್ಡ್ ಇನ್ ಅಗೇನ್ ಸಾಲಿಡ್, ದಟ್ ಈಸ್ alloy is an example. And the next type is that is liquid is dissolved in solid. Here the liquid is the solute, solvent is the solid again, because this is an solid solution. ಹಾಗಾಗಿ ಸಾಲಿಡ್ ಇಲ್ಲಿ ನಮಗೆ ಸಾಲ್ವೆಂಟ್ ಆಗಿರುತ್ತೆ. ಹಾಗಾಗಿ ಲಿಕ್ವಿಡ್ ಈಸ್ ದ ಸಲ್ಯೂಟ್ ಪಾರ್ಟಿಕಲ್ ಈಸ್ ಡಿಸಾಲ್ವ್ಡ್, ಬಿಕಾಸ್ ಸಲ್ಯೂಟ್ ಈಸ್ ದ ಮೆಟೀರಿಯಲ್ ಶುಡ್ ಬಿ ಡಿಸಾಲ್ವ್ಡ್ ಇನ್ ಸಾಲ್ವೆಂಟ್. ಹಾಗಾಗಿ ಸಲ್ಯೂಟ್ ಅನ್ನೋದೇನು ನಮ್ಮ ಉಪ್ಪಿದ್ದಂಗೆ, ಸಾಲ್ವೆಂಟ್ ಅಂದರೆ ನೀರಿದ್ದಂಗೆ. ಅಂದರೆ ನಾವಿಲ್ಲಿ ಸಲ್ಯೂಟನ್ನೇ ನಾವು ನೀರಿಗೆ ಹಾಕಿದರೆ ಡಿಸಾಲ್ವ್ ಮಾಡಬೇಕು. ಸೊ ಸ್ವಲ್ಪ ಹಾಕಿದ್ರೆ ಸಾಕು. ಹಾಗಾಗಿ ಇಲ್ಲಿ ಲಿಕ್ವಿಡ್ ಈಸ್ ಅ ಸಲ್ಯೂಟ್ ಪಾರ್ಟಿಕಲ್ ವಿಚ್ ಇಸ್ ಡಿಸಾಲ್ವ್ಡ್ ಇನ್ ಸಾಲಿಡ್, ದಟ್ ಈಸ್ ಅ ಟೈಪ್ ಆಫ್ ಆ್ಯನ್ ಅಮಾಲ್ಗಮ್. ದಟ್ಸ್ ಅ ಟೈಪ್ ಆಫ್ ಆ್ಯನ್ ಅಮಾಲ್ಗಮ್. ಸೊ ಅಮಾಲ್ಗಮ್ ಮೀನ್ಸ್ ದಟ್ಸ್ ಅ ಮಿಕ್ಸ್ಚರ್ ಆಫ್ ಲಿಕ್ವಿಡ್ ಇನ್ ಸಾಲಿಡ್. liquid in solid. So that is the amalgam. Amalgam means that is ಈಗ ನೀವು ಹಲ್ಲುಗಳಿಗೆ ಈ ಸಿಮೆಂಟ್ ತುಂಬಿಸೋದು ಇವೆಲ್ಲ ನೀವು ನೋಡಿರ್ತಾವೆ. ಬೇರೆ ಬೇರೆ ಈ ವಿಲನ್ಗಳಿಗೆ ಸ್ವಲ್ಪ ಫಿಲಮ್ಗಳಲ್ಲಿ ನೀವು ನೋಡಿರ್ತೀರ. ಕೆಲವರು ವಿಲನ್ಗಳು ಅಂದರೆ ಸ್ವಲ್ಪ ಅಂದರೆ ಎಲ್ಲ ಸಿನಿಮಾದಲ್ಲೂ ಅಲ್ಲ, ಕೆಲವೊಂದು ಸಿನಿಮಾದಲ್ಲಿ ಮಾತ್ರ ಹಲ್ಲು ಗೋಲ್ಡನ್ ಕಲರ್ ಇರೋದು ಅಥವಾ ಸಿಲ್ವರ್ ಕಲರ್ ಇರೋದು. ಸೊ ಈ ಥರ ಎಲ್ಲ ಹಲ್ಲುಗಳಿಗೆ ಬೇರೆ ಬೇರೆ ಕಲರ್ಗಳು ಬಂದಿರ್ತದೆ. ದಟ್ಸ್ ಎನ್ ಅಮಾಲ್ಗಮ್. ಸೊ ಗೋಲ್ಡ್ ಬೇಕು ಅಂದರೆ ನಾವು ಮರ್ಕ್ಯೂರಿಯಲ್ಲಿ ಗೋಲ್ಡನ್ನು ಮಿಕ್ಸ್ ಮಾಡಬೇಕು. ಹಾಗೆ ಸಿಲ್ವರ್ ಕಲರ್ ಬೇಕು ಅಂದರೆ ಸಿಲ್ವರನ್ನು ಮರ್ಕ್ಯೂರಿಯಲ್ಲಿ ಮಿಕ್ಸ್ ಮಾಡೋದು. ದಟ್ಸ್ ಟೈಪ್ ಆಫ್ ಅಮಾಲ್ಗಮ್. ಹಾಗಾಗಿ ಸೊ ಈ ಅಮಾಲ್ಗಮ್ ನೇಚರ್ ನಮಗೆ ಸಾಲಿಡ್ ಸೊಲ್ಯೂಷನ್ ಆಗುತ್ತೆ. ದಟ್ ಮೀನ್ಸ್ ಲಿಕ್ವಿಡ್ ಈಸ್ ದ ಮರ್ಕ್ಯೂರಿ, ಸಾಲಿಡ್ ಈಸ್ ದ ಪರ್ಟಿಕ್ಯುಲರ್ ಟೈಪ್ ಆಫ್ ಮೆಟೀರಿಯಲ್ ಲೈಕ್ ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್ ಏನು ಬೇಕಿರೋ ಆಗಿದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಆ್ಯನ್ ದ ಸಾಲಿಡ್ ಸೊಲ್ಯೂಷನ್ ಬರುವಂಥ ಲಿಕ್ವಿಡ್ ಇನ್ ಸಾಲಿಡ್ ಆಗುತ್ತೆ. ನೆಕ್ಸ್ಟ್ ಈಸ್ ದ ಗ್ಯಾಸ್ ಈಸ್ ಡಿಸಾಲ್ವ್ಡ್ ಇನ್ ಸಾಲಿಡ್. ಗ್ಯಾಸ್ ಈಸ್ ಡಿಸಾಲ್ವ್ಡ್ ಇನ್ ಸಾಲಿಡ್. ಗ್ಯಾಸ್ ಈಸ್ ದ ಸಲ್ಯೂಟ್ ಪಾರ್ಟಿಕಲ್, ಸಾಲ್ವೆಂಟ್ ಈಸ್ ದ ಸಾಲಿಡ್. ಸೊ ಇಲ್ಲಿ ಎಕ್ಸಾಂಪಲ್ ಬಂದ್ಬಿಟ್ಟು ದ ಹೈಡ್ರೋಜನ್ ಗ್ಯಾಸ್ ಅಬ್ಸರ್ವ್ಡ್ ಆನ್ ಪ್ಲಾಟಿನಮ್ ಇಟ್ಸ್ ಅ ಟೈಪ್ ಆಫ್ ಎಲೆಕ್ಟ್ರೋಡ್. ಇಟ್ಸ್ ಅ ಟೈಪ್ ಆಫ್ ಎಲೆಕ್ಟ್ರೋಡ್. ಅಲ್ಲಿ ಹೈಡ್ರೋಜನ್ ಗ್ಯಾಸ್ ವಿಚ್ ಈಸ್ ಯೂಸ್ಡ್ ಫಾರ್ ದ ರಿಡಕ್ಷನ್ ಪ್ರೋಸೆಸ್. ನಾವು ರೆಡಾಕ್ಸ್ ರಿಯಾಕ್ಷನಲ್ಲಿ ನಾವು ಓದಿದ್ದೀವಿ. ರೆಡಾಕ್ಸ್ ರಿಯಾಕ್ಷನ್ ಅಂತ ಬರುತ್ತೆ ಫಸ್ಟ್ ಇಯರಲ್ಲಿ. ಆ ರೆಡಾಕ್ಸ್ ರಿಯಾಕ್ಷನಲ್ಲಿ ಒಂದು ಆ್ಯನೋಡ್ ಇನ್ನೊಂದು ಕ್ಯಾಥೋಡ್ ಅಂತ ಬಂದಿರುತ್ತೆ. ಹಾಗಾಗಿ ಯಾವುದೋ ಒಂದು ರಿಡಕ್ಷನ್ ಪ್ರೋಸೆಸ್ಸಿಗೆ ಬಳಸುವಂಥ ಎಲೆಕ್ಟ್ರೋಡ್ಗಳನ್ನು ನಾವು ಇಲ್ಲಿ ಹೈಡ್ರೋಜನ್ ಗ್ಯಾಸನ್ನು ರಿಡಕ್ಷನ್ಗೆ ಬಳಸಬೇಕು. ಆದರೆ ಹೈಡ್ರೋಜನ್ನ ಎಲೆಕ್ಟ್ರೋಡ್ನ ಮಾಡೋಕ್ಕೆ ಬರಲ್ಲ, ಬಿಕಾಸ್ ಹೈಡ್ರೋಜನ್ ಇಸ್ ಅ ಗ್ಯಾಸ್ ಮೆಟೀರಿಯಲ್. ಹಾಗಾಗಿ ಆ ಹೈಡ್ರೋಜನ್ ಗ್ಯಾಸನ್ನು ಪ್ಲಾಟಿನಮ್ ಮೇಲೆ ಅಬ್ಸರ್ವ್ ಮಾಡಿ ಎಲೆಕ್ಟ್ರೋಡ್ ಆಗಿ ಬಳಸ್ತಾ ಹೋಗ್ತಾರೆ. ದಿಸ್ ಇಸ್ ಅಬೌಟ್ ಆ್ಯನ್ ಎ ಸಾಲಿಡ್ ಸೊಲ್ಯೂಷನ್. ಇಲ್ಲಿ ಮೂರು ಟೈಪ್ ಬರ್ತವೆ. ಒಂದು ಸಾಲಿಡ್ ಇನ್ ಸಾಲಿಡ್, ಲಿಕ್ವಿಡ್ ಇನ್ ಸಾಲಿಡ್, ಗ್ಯಾಸ್ ಇನ್ ಸಾಲಿಡ್. ಸೊ ನೆಕ್ಸ್ಟ್ ಒನ್ ಈಸ್ ದ ಲಿಕ್ವಿಡ್ ಸೊಲ್ಯೂಷನ್ ಅಂತ ಬರುತ್ತೆ. ಸೊ ಲಿಕ್ವಿಡ್ ಸೊಲ್ಯೂಷನ್ ಈಸ್ ಅಗೇನ್ ಫರ್ದರ್ ಕ್ಲಾಸಿಫೈಡ್ ಟು 3 types. ಹಿಯರ್ ದ ಲಿಕ್ವಿಡ್ ಈಸ್ ದ ಸಾಲ್ವೆಂಟ್ ಮೆಟೀರಿಯಲ್ ಅಲ್ವಾ. ಲಿಕ್ವಿಡ್ ಏನಾಗಿರುತ್ತೆ ಇಲ್ಲಿ ನಮಗೆ ಸಾಲ್ವೆಂಟ್ ಮೆಟೀರಿಯಲ್ ಆಗಿರುತ್ತೆ. ಹಾಗಾಗಿ ದಟ್ ಈಸ್ ಕಾಲ್ಡ್ ಲಿಕ್ವಿಡ್ ಸೊಲ್ಯೂಷನ್. ಇಲ್ಲೂ ಕೂಡ ದ ಸಾಲಿಡ್ ಈಸ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್ ಆಗಿದ್ದರೆ, ಹಿಯರ್ ದ ಸಾಲಿಡ್ ಈಸ್ ದ ಸಲ್ಯೂಟ್, ಸಾಲ್ವೆಂಟ್ ಈಸ್ ಅಗೇನ್ ಲಿಕ್ವಿಡ್ ಹಿಯರ್. ಹಾಗಾಗಿ ಸಾಲಿಡ್ ಲಿಕ್ವಿಡ್ ಡಿಸಾಲ್ವ್ ಆಗಿದ್ದರೆ ಶುಗರ್ ಸೊಲ್ಯೂಷನ್, ದಟ್ ಈಸ್ ಸಕ್ಕರೆ ಪಾಕ ಅಥವಾ ಸಾಲ್ಟ್ ಸೊಲ್ಯೂಷನ್, ಸಾಲ್ಟ್ ಇನ್ ವಾಟರ್, ಅದು ಕೂಡ ನಮಗೆ ಏನು ಸಾಲಿಡ್ ಇನ್ ಲಿಕ್ವಿಡ್ ಆಗಿರುತ್ತೆ. ಆ ಥರ ಸುಮಾರು ಸೊಲ್ಯೂಷನ್ ಸಿಗ್ತವೆ ನಮಗೆ. ಶುಗರ್ ಇನ್ ವಾಟರ್, ಸಾಲ್ಟ್ ಇನ್ ವಾಟರ್, ಜೊತೆಗೆ
ಗ್ಲೂಕೋಸ್ ಇನ್ ವಾಟರ್. ಯಾಕೆಂದರೆ ನೀವು ಗ್ಲೂಕೋಸನ್ನು ಅದರ ಸುಸ್ತಾದಾಗ ಗೇಮ್ ಆಡುವಾಗ ಓಡ್ತಿರ್ತೀರ, ರನ್ನಿಂಗ್ ಮಾಡ್ತಾ ಇರ್ತೀರ. ರನ್ನಿಂಗ್ ಮಾಡಿ ಅದೇ ಎಸ್ಪೆಷಲಿ 100 ಮೀಟ್ರಲ್ಲಿ ಬರೋಲ್ಲ, ಈ 3000 ಮೀಟರ್, 4000 ಮೀಟರ್, 5000 ಮೀಟರ್ ಅಥವಾ ಕಂಟ್ರಿ ಕ್ರಾಸ್ ಕಂಟ್ರಿ ಅಂತ ಬರುತ್ತೆ. ಕ್ರಾಸ್ ಕಂಟ್ರಿ ಅಂದರೆ ಗುಡ್ಡಗಾಡು ಓಟ ಇಂಥವೆಲ್ಲ ಬರ್ತವೆ. ಸೊ ಅವೆಲ್ಲ ಬಂದಾಗ ಏನು ಮಾಡ್ತಾರೆ, ತುಂಬ ಸುಸ್ತಾಗಿರ್ತಾರೆ. ಅವಕ್ಕೆ ಏನು ಮಾಡ್ತಾರೆ, ಗ್ಲೂಕೋಸನ್ನು ನೀರಿಗೆ ಹಾಕಿ ಇಟ್ಕೊಂಡಿರ್ತಾರೆ. ಸೊ ಗ್ಲೂಕೋಸ್ ಇನ್ ವಾಟರ್ ಅದನ್ನು ಕುಡಿಸಿದಾಗ ಅವರು ಭಾಳ ಬೇಗ ಸುಸ್ತು ಹೋಗುವಂಥದ್ದು. ಇಂಥವೆಲ್ಲ ನಾವು ಗೇಮ್ಸಲ್ಲಿ ಆಡುವಾಗ ಅಥವಾ ಅಥ್ಲೆಟಿಕ್ಸಲ್ಲಿ ವಿಭಾಗದಲ್ಲಿ ಬಳಸ್ತೇವೆ. ದಟ್ ಈಸ್ ಸಾಲಿಡ್ ಇನ್ ಲಿಕ್ವಿಡ್. ದಟ್ ಮೀನ್ಸ್ ಸಾಲಿಡ್ ಈಸ್ ದ ಸೊಲ್ಯೂಟ್, ಲಿಕ್ವಿಡ್ ಈಸ್ ದ ಸಾಲ್ವೆಂಟ್ ಅಲ್ವಾ. ಶುಗರು ಸಾಲಿಡ್ ಆಗಿರುತ್ತೆ, ನೀರು ಲಿಕ್ವಿಡ್ ಆಗಿರುತ್ತೆ. ಅಲ್ಲಿ ನಾವು ಅದು ಲಿಕ್ವಿಡ್ ಸೊಲ್ಯೂಷನ್ಗೆ ಬಳಸ್ಕೊಂತೀವಿ. ನೆಕ್ಸ್ಟ್ ಈಸ್ ದ ಲಿಕ್ವಿಡ್ ಇನ್ ಲಿಕ್ವಿಡ್. ಲಿಕ್ವಿಡ್ ಈಸ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್. ದಟ್ ಈಸ್ ಆಲ್ಕೋಹಾಲ್ ಇನ್ ವಾಟರ್. ಏನು ಮಾಡ್ತಾರೆ, ಆಲ್ಕೋಹಾಲನ್ನು ನೀರಲ್ಲಿ ಡಿಸಾಲ್ವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ನಮಗೆ ಲಿಕ್ವಿಡ್ ಇನ್ ಲಿಕ್ವಿಡ್ ಆಗುತ್ತೆ. ಅದೇ ಥರ ನಮಗೆ ಬೆನ್ಝೀನ್ ಇನ್ ಟಾಲಿನ್ ಅನ್ನು ಬಳಸ್ಬೋದು. ಬೆನ್ಝೀನ್ ಇನ್ ಟಾಲಿನ್, ಬೆನ್ಝೀನ್ ಇನ್ ಟಾಲಿನ್. ಅದೇ ಥರ ಬೆನ್ಝೀನ್ ಇನ್ ಸೈಕ್ಲೋಹೆಕ್ಸೇನ್. ಸೊ ದಿಸ್ ಆರ್ ಆಲ್ ದ ಎಕ್ಸಾಂಪಲ್. ಅಲ್ಲಿ ಆಲ್ಕೋಹಾಲ್ ಈಸ್ ಎ ಲಿಕ್ವಿಡ್, ದಟ್ ಈಸ್ ಸೊಲ್ಯೂಟ್ ಪಾರ್ಟಿಕಲ್, ಈಸ್ ಡಿಸಾಲ್ವ್ಡ್ ಇನ್ ಅಗೇನ್ ಸಾಲ್ವೆಂಟ್ ವಾಟರ್. ಹಾಗಾಗಿ ಆಲ್ಕೋಹಾಲ್ ಇನ್ ವಾಟರ್ನ ಬಳಸ್ಬೋದು. ಈಗೇನು ಬೆನ್ಝೀನ್ ಇನ್ ಟಾಲಿನ್ ಅಂದರೆ ಬೆನ್ಝೀನ್ ಆಲ್ಸೋ ಲಿಕ್ವಿಡ್ ಆ್ಯಂಡ್ ಟಾಲಿನ್ ಆಲ್ಸೋ ಎ ಲಿಕ್ವಿಡ್. ಬೆನ್ಝೀನ್ ಆಲ್ಸೋ ಲಿಕ್ವಿಡ್ ಆ್ಯಂಡ್ ಸೈಕ್ಲೋಹೆಕ್ಸೇನ್ ಇಸ್ ಆಲ್ಸೋ ಅಗೇನ್ ಲಿಕ್ವಿಡ್. ಅಥವಾ ನೀವು ಏನು ಲ್ಯಾಬಲ್ಲಿ ನೀವು ಮಾಡ್ತಾಯಿರ್ತೀರ, ಅದು ಅಮೋನಿಯಾ ಈಸ್ ಆ್ಯಡೆಡ್ ಅಗೇನ್ ಟು ಎ ಲಿಕ್ವಿಡ್ ಸೊಲ್ಯೂಷನ್ ಲೈಕ್ 0 ಗ್ರೂಪ್ ಐಡೆಂಟಿಫಿಕೇಷನ್ಗೆ ನೆಸ್ಲರ್ ರಿಯೇಜೆಂಟನ್ನು ಆ್ಯಡ್ ಮಾಡ್ತಾ ಹೋಗ್ತೀರ ಅಲ್ವಾ. ಅಲ್ಲಿ ಲಿಕ್ವಿಡ್ಗೆ ಆ್ಯಡ್ ಮಾಡೋದು. ನಿಮಗೆ ಗೊತ್ತಿದೆ ಲಿಕ್ವಿಡ್ ಅಂದರೆ ಹೆಂಗಿರ್ತವೆ, ಸಾಲಿಡ್ ಅಂದರೆ ಹೆಂಗಿರ್ತವೆ, ಗ್ಯಾಸ್ ಅಂದರೆ ಹೆಂಗಿರ್ತವೆ ಅಂತ ನೀವು ನೋಡಿದ್ದೀರ. ಸೊ ಹಾಗಾಗಿ ಬೇರೆ ಬೇರೆ ನಮಗೆ ಟೈಪ್ ಆಫ್ ಎಕ್ಸಾಂಪಲ್ಗಳು ಸಿಗ್ತಾ ಹೋಗ್ತವೆ. ಸೊ ನೆಕ್ಸ್ಟ್ ಈಸ್ ದ ಗ್ಯಾಸ್ ಈಸ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್ ಆಗುತ್ತೆ. ಗ್ಯಾಸ್ ಈಸ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್. ದಟ್ ಈಸ್ ದ ಆಕ್ಸಿನೈಸ್ಡ್ ವಾಟರ್ ಅಥವಾ ಕಾರ್ಬನೈಸ್ಡ್ ವಾಟರ್ ಅಂತ ಕೇಳಿರ್ತೀರ. ಲೈಕ್ ಪೆಪ್ಸಿ ಆಗಿರ್ಬೋದು, ಕೊಕೋ ಕೋಲಾ ಆಗಿರ್ಬೋದು, ಸೋಡಾ, ಏನು ಗೋಲಿ ಸೋಡಾ ಓಪನ್ ಮಾಡಿದ ತಕ್ಷಣ ಇದ್ದಕ್ಕಿದ್ದಂಗೆ ಅದರಿಂದ ಏನು ಗುಳ್ಳೆಗಳು ಬರ್ತವೆ, ಬಬಲ್ಸ್ ಬರ್ತವೆ ಅಥವಾ ಹಿಸ್ ಸೌಂಡ್ ಬರುತ್ತೆ. ಅಲ್ಲೇನು ದ ಗ್ಯಾಸ್ ಈಸ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್. ಸೊ ದಟ್ಸ್ ಅ ಟೈಪ್ ಆಫ್ ಆ್ಯನ್ ಲಿಕ್ವಿಡ್ ಸೊಲ್ಯೂಷನ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದ ಗ್ಯಾಸಿಯಸ್ ಸೊಲ್ಯೂಷನ್ ಅಂತ ಬರುತ್ತೆ. ಸೊ ಗ್ಯಾಸಿಯಸ್ ಸೊಲ್ಯೂಷನ್ ಮೀನ್ಸ್ ಅಗೈನ್ ನಾನು ಹೇಳಿದೆ ಆವಾಗಲೇ, ನೇಮ್ ಓನ್ಲಿ ಇಂಡಿಕೇಟ್ಸ್ ವಿಚ್ ಟೈಪ್ ಆಫ್ ಇಸ್ ಅ ಸಾಲ್ವೆಂಟ್ ಈಸ್ ಯೂಸ್ಡ್. ಇನ್ ಎ ಸಾಲಿಡ್ ಸೊಲ್ಯೂಷನ್ ಮೀನ್ಸ್ ಲಿಕ್ವಿಡ್ ಏನಿರುತ್ತೆ ನಮಗೆ ಇಲ್ಲಿ ಸಾಲಿಡ್ ಆಗಿದ್ರೆ, ಲಿಕ್ವಿಡ್ ಸೊಲ್ಯೂಷನ್ ಅಂತ ಬಂದಾಗ ಇಲ್ಲಿ ನಮಗೆ ಸಾಲ್ವೆಂಟ್ ಏನಿರುತ್ತೆ ಲಿಕ್ವಿಡ್ ಆಗಿರುತ್ತೆ. ಸೊ ಗ್ಯಾಸಿಯಸ್ ಸೊಲ್ಯೂಷನ್ ಅಂತ ಬಂದಾಗ ಅಗೇನ್ ನಮಗೆ ಇಲ್ಲಿ ಏನಾಗಬೇಕು, ಗ್ಯಾಸ್ ಈಸ್ ದ ಸಾಲ್ವೆಂಟ್ ಮೆಟೀರಿಯಲ್ ಅಥವಾ ಸಾಲ್ವೆಂಟ್ ಕಾಂಪೋನೆಂಟ್. ಹಿಯರ್ ಅಗೇನ್ ಸಾಲಿಡ್ ಈಸ್ ಡಿಸಾಲ್ವ್ಡ್ ಇನ್ ಗ್ಯಾಸ್ ಆಗಿದ್ದರೆ ಸಾಲಿಡ್ ಈಸ್ ದ ಸೊಲ್ಯೂಟ್ ಪಾರ್ಟಿಕಲ್, ಸಾಲ್ವೆಂಟ್ ಈಸ್ ದ ಗ್ಯಾಸ್ ಪಾರ್ಟಿಕಲ್. ದಟ್ ಈಸ್ ಸ್ಮೋಕ್ ಇನ್ ಏರ್ ಅಥವಾ ಡಸ್ಟ್ ಅಂತ ತಗೋಬೋದು. ಇವನ್ ಡಸ್ಟ್ ಕೂಡ ಧೂಳು, ಇದು ಹೊಗೆ. ಯಾವುದೋ ಸ್ಮೋಕ್ ಅಂತ ಬಂದಾಗ ಹೊಗೆ, ಡಸ್ಟ್ ಅಂತ ಬಂದಾಗ ಧೂಳು. ಅಲ್ಲೇನಾಗುತ್ತೆ, ಸ್ಮೋಕಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪಾರ್ಟಿಕಲ್ಗಳು ಏರಲ್ಲಿ ಮಿಕ್ಸ್ ಆಗಿದ್ದಾಗ ಹೊಗೆ ಬರುತ್ತೆ. ಬಸ್ಸಲ್ಲಾಗಿರ್ಬೋದು, ಬೈಕಲ್ಲಾಗಿರ್ಬೋದು, ಕಾರಲ್ಲಾಗಿರ್ಬೋದು, ಇನ್ನು ಟ್ರೈನಲ್ಲಿ ಇನ್ನೂ ಭಾಳ ಚೆನ್ನಾಗಿ ಬರುತ್ತೆ ಸ್ಮೋಕ್. ಟ್ರೈನ್ ಹೋಗ್ತಾ ಮುಂದ್ಗಡೆ ಇಂಜಿನಲ್ಲಿ ಏನಾಗುತ್ತೆ, ಆ ಸ್ಮೋಕ್ ಬರ್ತಾ ಇರುತ್ತೆ. ಸೊ ದಟ್ ಈಸ್ ಇಂಡಿಕೇಟ್ಸ್ ಎ ಸ್ಮೋಕ್. ದಟ್ ಈಸ್ ಸ್ಮೋಕ್. ದಟ್ ಮೀನ್ಸ್ ಎ ಸಾಲಿಡ್ ಪಾರ್ಟಿಕಲ್ ಈಸ್ ಡಿಸಾಲ್ವ್ಡ್ ಇನ್ ಏರ್. ಈವನ್ ಧೂಳು, ಸಂಜೆ ಆದ ತಕ್ಷಣ ಯಾವ್ದಾದ್ರು ಒಂದು ಸಾಕಷ್ಟು ಇದ್ದಕ್ಕಿದ್ದಂಗೆ ಗಾಳಿ ಬೀಸಿದಾಗೋ ಅಲ್ಲಿ ಧೂಳಾಗುತ್ತೆ. ಸೊ ಧೂಳಾದಾಗೇನು ಅಲ್ಲಿ ಮಣ್ಣಿನ ಕಣಗಳು ಗಾಳಿಯಲ್ಲಿ ಮಿಕ್ಸ್ ಆದಾಗ ನಮಗೆ ಡಸ್ಟ್ ಆಗುತ್ತೆ. ದಟ್ ಈಸ್ ಗ್ಯಾಸಿಯಸ್ ಸೊಲ್ಯೂಷನ್ ಬರುವಂಥ ಸಾಲಿಡ್ ಇನ್ ಲಿಕ್ವಿಡ್, ಸಾಲಿಡ್ ಇನ್ ಗ್ಯಾಸ್ ಆಗಿದೆ, ಸಾಲಿಡ್ ಇನ್ ಗ್ಯಾಸ್. ನೆಕ್ಸ್ಟ್ ಒನ್ ಈಸ್ ದ ಸಾಲಿಡ್ ಇನ್ ಗ್ಯಾಸ್. ಇಲ್ಲಿ ಲಿಕ್ವಿಡ್ ಇನ್ ಗ್ಯಾಸ್ ಆಗಿದೆ. ಲಿಕ್ವಿಡ್ ಈಸ್ ಅ ಸೊಲ್ಯೂಟ್ ಪಾರ್ಟಿಕಲ್, ಗ್ಯಾಸ್ ಈಸ್ ದ ಸಾಲ್ವೆಂಟ್. ಲಿಕ್ವಿಡ್ ಏನಾಗಿರ್ಬೇಕು, ಲಿಕ್ವಿಡ್ ಲೈಕ್ ವಾಟರ್ ಆಗಿರ್ಬೋದು ಅಲ್ವಾ, ಬೇರೆ ಬೇರೆ ನಮಗೆ ಸಿಗ್ತವೆ. ಬಟ್ ಜಸ್ಟ್ ಇಲ್ಲಿ ಜಸ್ಟ್ ವಾಟರ್ ತಗೊಂಡು ಲಿಕ್ವಿಡ್ ಈಸ್ ದ ವಾಟರ್.
ಅಲ್ಲಿ ಲೈಕ್ ಮಾಯಿಶ್ಚರ್ ಇನ್ ಏರ್ ಅಥವಾ ಮಿಸ್ಟ್, ಅದನ್ನು ನಾವೇನು ಕರಿತೀವಿ ಮಿಸ್ಟ್ ಅಂತ ಕರಿತೇವೆ, ಅಥವಾ ಫಾಗ್ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್. ಅಥವಾ ಇಬ್ಬನಿ ಬೀಳೋದು, ಅಥವಾ ಏನು ಕಲ್ಲತ್ತಗಿರಿ, ಕೆಮ್ಮಣ್ಣುಗುಂಡಿ ಅಥವಾ ಊಟಿ, ಕೊಡೈಕೆನಾಲ್ ಇಲ್ಲಿಗೆಲ್ಲ ಹೋದರೆ ತುಂಬ ಎತ್ತರಕ್ಕೆ ಹೋದರೆ ನಮ್ಮ ಮುಂದೆ ಕಣ್ಣು ಮುಂದೆ ಮೋಡ ಪಾಸ್ ಆದಂಗೆ ಆಗ್ತಿರ್ತವೆ ಫೀಲ್. ಅಲ್ಲೇನಾಗಿರುತ್ತೆ ಲಿಕ್ವಿಡ್, ದಟ್ ಈಸ್ ಅ ವಾಟರ್ ಪಾರ್ಟಿಕಲ್ಸ್ ಆರ್ ಡಿಸಾಲ್ವ್ಡ್ ಇನ್ ಗ್ಯಾಸ್. ಹಾಗಾಗಿ ನಮಗೆ ಏನೋ ಒಂಥರ ಕೈಲಾಸನೇ ನಮ್ಮ ಧರೆಗಿಳಿದಂಗೆ ಅಥವಾ ಸಾಕ್ಷಾತ್ ಕೈಲಾಸ ಲೋಕನೇ ನಾವು ಇದ್ದೀವೇನೋ ಅಂತ ಫೀಲ್ ಎಲ್ಲ ಬರ್ತವೆ. ಸೊ ದ್ಯಾಟ್ ಈಸ್ ಟೈಪ್ ಆಫ್ ಆ್ಯನ್ gaseous solution where the water molecules are the moisture which is dissolved in air, ಅಥವಾ ಮಿಸ್ಟ್ ಆಗಿರ್ಬೋದು, ಫಾಗ್ ಆಗಿರ್ಬೋದು ಇವು. ಸೊ ನೆಕ್ಸ್ಟ್ ನಮಗೆ ಬರೋದು ಗ್ಯಾಸ್ ಇನ್ ಗ್ಯಾಸ್ ಅಂತ ಬರುತ್ತೆ. ಸೊ ಇಲ್ಲಿ ಗ್ಯಾಸ್ ಅಂತ ಬಂದಾಗ ನ್ಯಾಚುರಲ್ ಏರ್ ನಮಗೆ ನೀವು ನೋಡ್ಬೋದು. ನ್ಯಾಚುರಲ್ ಏರ್ ಏನೇನು ಕಾಂಪೋನೆಂಟ್ಸ್ ಇರ್ತವೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಸಲ್ಫರ್ ಡೈಆಕ್ಸೈಡ್ ಇರುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಇರ್ತವೆ, ಅಥವಾ ನೈಟ್ರಿಕ್ ಆಕ್ಸೈಡ್ಸ್ ಇರ್ತವೆ, ನೈಟ್ರಿಕ್ ಆಕ್ಸೈಡ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ನೈಟ್ರೋಜನ್ ಇರುತ್ತೆ, ಆರ್ಗಾನ್ ಇರುತ್ತೆ, ಹೀಲಿಯಂ, ಎಲ್ಲ ಥರದ ಮಿಕ್ಸರ್ ಇರುತ್ತೆ. ಆಗ ನ್ಯಾಚುರಲ್ ಏರ್ ದಟ್ ಈಸ್ ಅ ಗ್ಯಾಸ್ ಈಸ್ ಡಿಸಾಲ್ವ್ಡ್ ಇನ್ ಗ್ಯಾಸ್ ಆಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ a classification of a gas which is based on the physical state of solute and the solvent ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಾನ್ಸಂಟ್ರೇಷನ್, ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್, ಯಾವುದು ಸಾಲಿಡ್ ಇನ್ ಲಿಕ್ವಿಡಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ದ ಸಾಲಿಡ್ ಇನ್ ಲಿಕ್ವಿಡ್ ಅಂತ ಬಂದಾಗ ನೀವು ನೆನ್ಪಿಡ್ಕೋಬೇಕು, ದಟ್ ಈಸ್ ಎ ಲಿಕ್ವಿಡ್ ಸೊಲ್ಯೂಷನ್, ಸಾಲಿಡ್ ಇನ್ ಲಿಕ್ವಿಡ್. ಹಾಗಾಗಿ ನಾವು ಕಾನ್ಸಂಟ್ರೇಷನ್ ಬಗ್ಗೆ ನಾನು ಅವಳು ಹೇಳಿದೆ ಮುಂಚೆನೇ, ಸ್ವಲ್ಪ ಹಾಕಿದ್ರೆ ಉಪ್ಪು ಅದೇನು ಸಪ್ಪೆ ಬರುತ್ತೆ, ಅದೇ ನಾವು ಜಾಸ್ತಿ ಉಪ್ಪು ಹಾಕಿದ್ರೆ ಉಪ್ಪು ಅನಿಸುತ್ತೆ. ಸೊ ಈ ಥರದ ಕಾನ್ಸಂಟ್ರೇಷನ್ಗಳ ಬಗ್ಗೆ ಯಾವ್ಯಾವೆಲ್ಲ ನಮಗೆ ಕಾನ್ಸಂಟ್ರೇಷನ್ ಸಿಗ್ತವೆ, ಆ ಕಾನ್ಸಂಟ್ರೇಷನ್ ಟೈಪನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. If you have any doubt means you can ask me anytime, anywhere. Thank you.